ಏನೇ ಬರಲಿ. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಎಲ್ಲರೂ ಹೆಂಗದೆ? ಎಲ್ಲರೂ ಆರಾಮಿದ್ರಿ ಅನ್ಕೊತೀನಿ. ನಾನು ಸೂಪರ್ ಫೈನ್ ಆಗಿದ್ದೀನಿ. ಇವತ್ತು ವ್ಲಾಗ್ನ ಸ್ಟಾರ್ಟ್ ಮಾಡತ್ತಿದ್ದೆ. ಟೈಮ್ ಆಲ್ರೆಡಿ 7 ಗಂಟೆ ಆಗೈತಿ. 6:30 7 ಗಂಟೆ ಆಗೈತಿ. ಇವಾಗ ವ್ಲಾಗ್ನ ಸ್ಟಾರ್ಟ್ ಮಾಡತ್ತೀನಿ. ಆ್ಯಕ್ಚುಲಿ ನಾನು ಇವತ್ತು ಯಾಕೆ ವ್ಲಾಗ್ನ ಸ್ಟಾರ್ಟ್ ಮಾಡೀನಿ ಅಂದ್ರೆ ಭಾಳ ಬೇಜಾರಾಗತ್ತೈತಿ ಫ್ರೆಂಡ್ಸ್ ನನಗೆ. ಯಾಕಂತಂದ್ರೆ ಸುಮ್ಕೊಂಡ್ರಪ್ಪ ನಿಮಿಷ. ಒಂದು ಆರ್ಡ್ರ್ ಸಹ ಬಂದಿಲ್ಲ ನನಗೆ. ಮಿನಿಮಮ್ 15 ದಿವಸ ಆಯಿತು. ಒಂದು ಆರ್ಡ್ರ್ ಕೂಡ ಬಂದಿಲ್ಲ. ಒಂದೇ ಒಂದು ಆರ್ಡ್ರ್ ಬಂದಿತ್ತು ಇವತ್ತು. ಅದನ್ನು ಇವಾಗ ಕೊರಿಯರ್ ಮಾಡಬೇಕು. ಸೊ ಹೊರಗೆ ಹೋಗ್ಬೇಕಂತಂದು ಎಲ್ಲನೂ ಪ್ಯಾಕ್ ಮಾಡಿರ್ತೀನಿ. ನಮ್ಮ ಮನೆಯವ್ರು ಬರತ್ತಾರ, ಸ್ವಲ್ಪ ಅವ್ರು ಹೊರಗೆ ಹೋಗ್ಯಾರ. ಅವ್ರು ಬಂದ ತಕ್ಷಣ ಹೋಗಿ ಕೊರಿಯರ್ ಮಾಡಿ ಬರ್ತೀನಿ. ಆರ್ಡ್ರ್ ಬರತ್ತಿಲ್ಲ ಗೊತ್ತಿಲ್ಲ. ನಾನು ಸ್ವಲ್ಪ ದಿನ ನಂಗೆ ಹುಷಾರಿಲ್ಲ ಅಂತಂದು ವಿಡಿಯೋನ ಮಾಡಲಿಲ್ಲ. ನಾನು 2 ವಾರ ವಿಡಿಯೋ ಯಾವುದು ಅಪ್ಲೋಡ್ ಮಾಡಿಲ್ಲ. ಅದಕ್ಕೆ ಸ್ವಲ್ಪ ನಂದು ವಾಚ್ ಅಂದರೆ ವ್ಯೂಸ್ ಡೌನ್ ಆಗಿ ಅಥವಾ ಏನೋ ಯಾವುದೇ ವಿಡಿಯೋ ಪೋಸ್ಟ್ ಮಾಡಿರಲಿಲ್ಲ. ಅದಕ್ಕೆ ಆರ್ಡರ್ಸ್ ಬಂದಿಲ್ಲ ಅಂತ ಅನಿಸುತ್ತೆ. ಬೇಜಾರಾಗ್ತೈತಿ. ಯಾಕಂದ್ರೆ ನಾನು ಇವಾಗ 1ನೇ ತಾರೀಕು ಬಂತಂದ್ರೆ 10ನೇ ತಾರೀಕು ಬಂತಂದ್ರೆ ನಾನು ಅಲ್ಲಿ ಏನು ಸಾಲ ಮಾಡಿ ತೊಗೊಂಬಂದಿದ್ದೆಲ್ಲ ಅಲ್ಲಿ ಅಮೌಂಟ್ ಕಟ್ಟಬೇಕು. 3,500. ಅದೇ ಒಂದು ಟೆನ್ಷನ್ ಆಗ್ಬಿಟ್ಟೈತೆ ನನಗೆ, ಹೆಂಗೆ ಕಟ್ಬೇಕಂತಂದ್ರೆ. ನಮ್ಮ ಕಡೆ ಇದ್ದಿದ್ದ ಅಮೌಂಟ್ ತೊಗೊಂಡು ನಾವು ಇನ್ವೆಸ್ಟ್ಮೆಂಟ್ ಮಾಡಿ ಬಿಸ್ನೆಸ್ ಸ್ಟಾರ್ಟ್ ಮಾಡಿದರೆ ಏನು ಅನ್ಸಂಗಿಲ್ಲ. ಬಟ್ ನಾವು ಈಗ ಹೊರಗಿಂದ ಸಾಲ ತೊಗೊಂಡು ಬಂದು ಸ್ಟಾರ್ಟ್ ಮಾಡಿದ್ವಿ ಅಂದ್ರೆ ಭಾಳ ಸಫರ್ ಮಾಡಬೇಕಾಗ್ತೈತಿ. ಮತ್ತು ನನಗಂತಂದು ನಾನು ಇನ್ನೂ 1 ರೂಪಾಯಿನೂ ಖರ್ಚು ಮಾಡಿಲ್ಲ ಫ್ರೆಂಡ್ಸ್. ಅದು ಅಮೌಂಟ್ ಒಳಗೆ ನನಗೆ ಲಾಭ ಆಗಿದ್ದು ನಿಜ. ಬಟ್ ನಾನು ಆ ಲಾಭನ ನನಗಂತ ತಕ್ಕೊಂಡು ಇಟ್ಕೊಂಡಿಲ್ಲ ಇನ್ನೂವರೆಗೂ. ಹೆಂಗಾಗತ್ತಿದೆ ಅಂದರೆ, ಈ ಕಡೆ ಸಾರಿ ತರಿಸ್ತೀನಿ, ಸೇಲ್ ಮಾಡ್ತೀನಿ, ಅಲ್ಲಿ 3,500 ಕಟ್ತೀನಿ, ಮತ್ತು ಸಾರಿ ತರಿಸ್ತೀನಿ. ಸೊ ನನಗೆ ಇವಾಗ ನನಗೆ ಅಂತಂದು ಅಮೌಂಟ್ನ ತೆಗೆದು ಇಟ್ಕೊಂಡಿಲ್ಲ. ಬಟ್ ಸಣ್ಣ ಪುಟ್ಟ ಎಕ್ಸ್ಪೆನ್ಸ್ ಏನಾದರೂ ನೋಡ್ಕೊಂಡಿನಿ. ಅದ್ರಾಗ ಹಾಸ್ಪಿಟಲ್ಗೆ ಸ್ವಲ್ಪ ಅಮೌಂಟ್ ಖರ್ಚಾಯ್ತು. ಅದೇ ಅಮೌಂಟ್ ಒಳಗೆ ಹೆಂಗಾಗ್ಬಿಟ್ಟಿತ್ತು ಅಂದ್ರೆ, ನಾನು ಎದಕ್ಕಾದರೂ ತರಿಸಿದ್ನೇನೋ ಅಂತ ಅನ್ಸಾತೈತಿ ಸ್ಯಾರೀಸ್ನ. ಭಾಳ ಬೇಜಾರಾಗತ್ತೈತಿ. ಅದ್ರಾಗ ಈಗ ಸೇಲ್ ಒಂದು ಆಗತ್ತಿಲ್ಲ, ಅದೊಂದು ಟೆನ್ಷನ್. ಆ ಟೆನ್ಷನ್ ಮಾಡ್ಕೋಬಾರ್ದು ಅನ್ಕೊತೀನಿ. ಇನ್ನೂ ಟೈಮ್ ಐತಲ್ಲ, ಇನ್ನು 10ನೇ ತಾರೀಕಿಗೆ ನಾನು ಕಟ್ಟಬೇಕಂತಂದ್ರೆ. ಸೊ ನನ್ನ ತಂಗಿದು ನನ್ನ ಹೆಸರಲ್ಲೇ ಮೊಬೈಲ್ ತೊಗೊಂಡಾಳಕಿ EMI. ಅಕ್ಕಿ ಅಮೌಂಟ್ ಕೊಟ್ಟಿದ್ಲಿ ಇಟ್ಕೊ ನಿನ್ನ ಹತ್ರ ಅಂತದ್ದು, ಅದನ್ನು ಖರ್ಚು ಮಾಡೀನಿ. ಮೀನ್ಸ್ ಸಾರೀಸ್ ತರಿಸೀನಿ. ಆ ಸಾರಿ ಒಂದು ಸೇಲ್ ಆಗತ್ತಿಲ್ಲ. ಎಂಥ ಬ್ಯಾಡ್ ಲಕ್. ಅದು ಕಡ್ಡಿ ಜಾರ್ಜೆಟ್ ಸಾರಿ ತೋರಿಸಿನಲ್ಲ, ಅದೇ ಸಾರಿ ನೋಡಿ ಫ್ರೆಂಡ್ಸ್, ಒಂದು ಸಾರಿನೂ ಸೇಲ್ ಆಗತ್ತಲ್ಲ. ಯಾಕಂತ ಗೊತ್ತಿಲ್ಲ. ಅದಕ್ಕೆ ಈಗ ಅದನ್ನು ಎಕ್ಸ್ಚೇಂಜ್ ಮಾಡಿ ಅದ್ರ ಬದಲು ಮತ್ತೆ ಬೇರೆ ಯಾರಾದರೂ ಮೈಸೂರು ಸಿಲ್ಕ್ ಸಾರಿ ತರಿಸ್ಬೇಕು ಅಂದ್ಕೊಂಡಿನಿ. ಯಾಕಂದರೆ ನನ್ನ ಪೇಜ್ ಒಳಗೆ ನಾನು ಫಸ್ಟ್ ಟೈಮ್ ಆ ಸಾರಿ ತರಿಸಿದ್ದೆ. ಅವು ಸೇಲ್ ಆಗತ್ತಿಲ್ಲ ಅಂದ್ರೆ ಮತ್ತೆ ಏನು ಮಾಡಬೇಕು ಅನ್ನೋ ಇಟ್ಕೊಂಡು, ಅದಕ್ಕೆ ನಾನು ಅವ್ರಿಗೆ ಹೋಲ್ಸೇಲ್ ಅವ್ರಿಗೆ ಕಾಲ್ ಮಾಡಿ ಕೇಳಿದೆ. ಇಲ್ಲ ಸರ್, ನಂಗೆ ಎಕ್ಸ್ಚೇಂಜ್ ಮಾಡಿಕೊಡ್ರಿ ಅಂತಂದು. ಅವರು ಎಕ್ಸ್ಚೇಂಜ್ ಮಾಡಿಕೊಡ್ತೀನಿ ಅಂದರು. ಪುಣ್ಯಕ್ಕೆ ನನ್ನ ಪುಣ್ಯ ನೋಡ್ರಿ, ಯಾರೂ ಕೊಡೋಂಗಿಲ್ಲ ಫ್ರೆಂಡ್ಸ್ ಹಂಗೆ ಎಕ್ಸ್ಚೇಂಜ್ ಮಾಡಿ. ಪಾಪ ಒಬ್ಬೊಬ್ರು ಕೊಡ್ತಾರೆ. ನಾನು ಯಾರ್ಯಾರಿಗೆ ನಾನು ತೊಗೊಂಡಿನಿ ಅವರೆಲ್ಲ ಎಕ್ಸ್ಚೇಂಜ್ ಮಾಡಿ ಕೊಡ್ತಾರೆ ನನಗೆ. ಬಟ್ ನಂಗೆ ಅದೊಂದು ಖುಷಿ ಐತೆ ನೋಡ್ರಿ. ಮತ್ತೇನಿಲ್ಲ. ಇಲ್ಲಿ ನೋಡ್ರಿ, ಪ್ಯಾಕ್ ಮಾಡಿಟ್ಟೇನಿ, ತೋರಿಸ್ತೀನಿ ನಿಮ್ಗೆ. ಇಷ್ಟು ಸಾರಿ ಪ್ಯಾಕ್ ಮಾಡಿಟ್ಟೇನಿ. ಇವಾಗಿದು ಶಿಪ್ಪಿಂಗ್ ಚಾರ್ಜಸ್ ಹಾಕಬೇಕು. ನನಗೆ ಲಾಸ್ ಫ್ರೆಂಡ್ಸ್ ಇದು. ಯಾಕಂದರೆ ಅಲ್ಲಿಂದ ತರಿಸೋವಾಗೂ ನಾನೇ ಶಿಪ್ಪಿಂಗ್ ಕೊಟ್ಟಿರ್ತೀನಿ. ಇವಾಗ ಇಲ್ಲಿಂದ ಕಳಿಸೋವಾಗೂ ನಾನೇ ಶಿಪ್ಪಿಂಗ್ ಚಾರ್ಜಸ್ ಪೇ ಮಾಡಬೇಕು. ಬಿಸ್ನೆಸ್ ಮಾಡೋದು ಅಂತೀವಲ್ಲ ಫ್ರೆಂಡ್ಸ್, ಅಷ್ಟು ಈಸಿ ಅಲ್ಲ ಅದು. ಯಾಕಂದ್ರೆ ಈಗ ನೋಡ್ರಿ, ಅಮೌಂಟ್ ನಾನು ಕೂಡ ಕೈಯಿಂದ ಹೋಯ್ತು. ಈಗ ನನ್ನ ಕೈಯಿಂದ ಅಮೌಂಟ್ ಹೋಯ್ತು. ಬಿಸ್ನೆಸ್ ಅಂದಮೇಲೆ ಇದೆಲ್ಲ ಕಾಮನ್. ಅದಕ್ಕೆ ಭಯ ಪಟ್ಕೊಳಕ್ಕೆ ಹೋಗಬಾರ್ದು. ಭಾಳ ಜನ ನಾನು ಕೇಳ್ತೀನಿ, ನಾವು ಮಾಡ್ತೀವಿ ಅಂತಂದು. ನೋಡಿರಿ, ಇಷ್ಟೆಲ್ಲ ಕಷ್ಟ ಐತಿ, ಮಾಡ್ತೀರಾ ಮಾಡಿರಿ, ಬಟ್ ಹೆದ್ರಕ್ಕೆ ಹೋಗಬಾರ್ದು. ಇವಾಗ ನಾನು ಕೂಡ ಹಾಗೆ ಧೈರ್ಯವಾಗಿಯೇ ಇವಾಗ ಎಕ್ಸ್ಚೇಂಜ್ ಮಾಡಿಕೊಂಡು ಇವತ್ತು ಕೊರಿಯರ್ ಮಾಡಿಬಿಡ್ತೀನಿ. ಇವತ್ತು ಸ್ಯಾಟರ್ಡೇ. ಇವತ್ತು ಕೊರಿಯರ್ ಮಾಡಿದೆ ಅಂದರೆ ಮಂಡೇ ಅನ್ನೋಷ್ಟಕ್ಕೆ ಅವ್ರಿಗೆ ರೀಚ್ ಆಗುತ್ತೆ. ಮತ್ತು ನಾನು ಅದೇ ಅಮೌಂಟ್, ನಾನು ಎಷ್ಟು ಅಮೌಂಟ್ ಹಾಕಿದ್ದೇನೆ ಅಷ್ಟು ಅಮೌಂಟ್ ಒಳಗೆ ಮತ್ತೆ ಸೆಮಿ ಮೈಸೂರು ಸಿಲ್ಕ್ ತರಿಸ್ತೀನಿ. ಯಾಕಂದ್ರೆ ನನಗೆಲ್ಲರೂ ಕಸ್ಟಮರ್ಸ್ ಬಂದ್ರಲ್ಲ, ಅವ್ರು ಮೈಸೂರು ಸಿಲ್ಕ್ ಬಿಟ್ಟು ಬೇರೆ ಯಾವ ಸಾರಿನೂ ತೊಗೊಳ್ಳೋದೇ ಇಲ್ಲ. ಇವೆಲ್ಲ ನಾನು ಬೇರೆ ಥರ ತರಿಸಿದ್ನಿ ಅಂದ್ರೆ ತೊಗೊಳಂಗಿಲ್ಲ. ಅದಕ್ಕಾಗಿ ಫಸ್ಟ್ ನಾನು ಇವಾಗ ಮೈಸೂರು ಸಿಲ್ಕ ತರಿಸ್ಬಿಡ್ತೀನಿ. ಅದೊಂದು ಟೆನ್ಷನ್ ಆಗಿಬಿಟ್ಟೈತೆ ನೋಡ್ರಿ ನನಗೆ, ದೊಡ್ಡ ಟೆನ್ಷನ್. ಈಗ ನಮ್ಮ ಮನೆಯವ್ರು ಬರ್ತೀನಿ ಅಂದ್ರೆ ಬಡ ಅಂತೇಳಿ ಅವೆಲ್ಲ ಪ್ಯಾಕ್ ಮಾಡಿ ಅಂತಿಟ್ಟಿನಿ. ನಾನು ರೆಡಿ ಅಂತೂ ಅದೇನಿ, ರೆಡಿ ಅನ್ನೋಕೆ ಹಿಂಗೆ ಹೋಗ್ಬಿಡ್ತೀನಿ. ನನಗೇನು ರೆಡಿ ಆಗೋದಿಲ್ಲ. ಒಂದು ಡ್ರೆಸ್ ಅಷ್ಟೇ ಚೇಂಜ್ ಮಾಡ್ಕೊಂಡು ಹೋಗಿ ಬರ್ತೀನಿ. ಬಂದು ಅಡುಗೆ ಮಾಡಬೇಕು. ಏನೋ ರೊಟ್ಟಿ ಮಾಡ್ಬೇಕಂತ ಮಾಡೀನಿ. ಸುಮ್ಮನೆ ಈಗ ಬರ್ತೀನಿ ಅಂದ್ರೆ ಮಾಡಿಟ್ಬಿಡ್ತಿದ್ದೆ. ನಾನು ಹಾಗೆ ಸುಮ್ಮನೆ ಕುಂತೆ ಒಂದು ಸ್ವಲ್ಪ ಹೊತ್ತು. ಈಗ ಇನ್ನೊಂದ್ಸತಿಗೆ ನಮ್ಮ ಮನೆಯವ್ರಿಗೆ ಕಾಲ್ ಮಾಡಿ ಬೇಗ ಹೋಗಿ
ಇದು ಕೊರಿಯರ್ ಮಾಡಿ ಬಂದುಬಿಡ್ತೀವಿ ಫ್ರೆಂಡ್ಸ್. ಮತ್ತು ವಿಡಿಯೋ ಕಂಟಿನ್ಯೂ ಆಗ್ತಿರ್ತೈತಿ. ವಿಡಿಯೋ ನೋಡಿರಿ, ಸಪೋರ್ಟ್ ಮಾಡಿರಿ. ಮತ್ತು ನೀವು ಯಾರಾದರೂ ಬಿಸ್ನೆಸ್ ಮಾಡ್ತೀನಿ ಅಂದ್ಕೊಂಡಿದ್ರೆ ಇಷ್ಟೆಲ್ಲ ಸ್ಟ್ರಗಲ್ಸ್ ಅದಾವೆ ನೋಡಿರಿ. ಇವನ್ನೆಲ್ಲ ನೀವು ರೆಡಿ ಇದ್ದೀನಿ ಮಾಡೋಕೆ ಅನ್ನೋದಿದ್ರೆ ಮಾತ್ರ ಮಾಡಿರಿ. ಸುಮ್ಮನೆ ಸಾಲ ಮಾಡಿ ಇನ್ನೊಂದು ಮಾಡಿ ನೀವು ಇನ್ವೆಸ್ಟ್ಮೆಂಟ್ ಮಾಡಿ ಮಾಡೋಕ್ಕೆ ಹೋಗ್ಬೇಡ್ರಿ. ಭಾಳ ಕಷ್ಟ ಐತಿ ಫ್ರೆಂಡ್ಸ್. ನಿಜವಾಗ್ಲೂ ಸೋಷಿಯಲ್ ಮೀಡ್ಯಾದಾಗ ಫುಲ್ ಕಾಂಪಿಟೇಷನ್ ಒಳಗೆ ಈಗ ಸಾರಿ ಬಿಸ್ನೆಸ್ ನಡೆಯತೈತಿ. ಎಲ್ಲರೂ ಹೆಂಗಾಗುತ್ತಂದ್ರೆ ಫೇಮಸ್ ಇದ್ರ ಕಡೆ ಎಲ್ಲರೂ ತೊಗೊತಾರೆ ಫ್ರೆಂಡ್ಸ್. ಬಟ್ ನಮ್ಮ ಹತ್ರ ಯಾರು ತೊಗೋತಾರೆ ಅಂದರೂ ತೊಗೊಂಡಾರ ಬಿಡ್ರಿ, ಇಲ್ಲ ಅಂತಲ್ಲ. ಪಾಪ ತೊಗೊಂಡವ್ರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲಂಗಿಲ್ಲ, ತೊಗೊಂಡಾರ. ಕೆಲವು ಜನ ಅಂತರೂ ಎಲ್ಲರೂ ಮಾಡೋಕೆ ಸ್ಟಾರ್ಟ್ ಮಾಡಿರಲ್ಲ ಬಿಸ್ನೆಸ್. ಈಗ ಲಾಸ್ ಆಗಿ ಹೋಗ್ತಿರ್ತೈತೆ ಅವ್ರದ್ದು. ಒಬ್ರು ನೋಡಿ ಒಬ್ರು ಮಾಡೋಕೆ ಸ್ಟಾರ್ಟ್ ಮಾಡಿಬಿಟ್ರೆ ಇವಾಗ ಎಲ್ಲರೂ. ಅದಕ್ಕೆ ನೋಡಿಕೊಂಡು ಮಾಡಿರಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು. ಮತ್ತೇನೂ ಇಲ್ಲ, ಹಂಗೇನು ಹೊಟ್ಟೆ ಉರಿ ಆ ಥರ ಏನೂ ಇಲ್ಲ ಫ್ರೆಂಡ್ಸ್. ಎಲ್ಲರೂ ಮಾಡಲಿ, ಎಲ್ಲರೂ ಬೆಳೀಲಿ ಅಂತಲೇ ಹೇಳ್ತೀನಿ. ಬಟ್ ಅದಕ್ಕೆ ಡೆಡಿಕೇಶನ್ ಕೊಡಬೇಕು, ಪೇಷನ್ಸ್ ಇರಬೇಕು, ಅಷ್ಟೇ ನಾನು ಹೇಳೋದು, ಮತ್ತೇನಿಲ್ಲ. ಓಕೆ, ವಿಡಿಯೋ ಕಂಟಿನ್ಯೂ ಆಗ್ತೈತಿ. ವಿಡಿಯೋ ನೋಡಿರಿ, ಪ್ಲೀಸ್ ಸಪೋರ್ಟ್ ಮಾಡಿರಿ ನಮ್ಮಂಥ ಸ್ಮಾಲ್ ಯೂಟ್ಯೂಬರ್ಸ್ಗೆ. ಓಕೆ, ಬರ್ರಿ. ಚಂಬಳ ನೋಡ. ನಿನ್ನೆ ನೈಟ್ ವಿಡಿಯೋ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಯಾಕಂದ್ರೆ ಹೊರಗೆ ಹೋಗಿ ಬರೋದು ಲೇಟ್ ಆಗಿಬಿಡ್ತು. ನೈಟ್ 9:30 ಆಗಿತ್ತು ನಾವು ಮನೆಗೆ ಹೋದಾಗ. ಸೊ ಅದಕ್ಕೆ ಯಾವುದೇ ವಿಡಿಯೋನು ಕ್ರಿಯೇಟ್ ಮಾಡೋಕ್ಕೆ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಅದಕ್ಕೆ ನೈಟ್ ಬರುವಾಗ ಅಲ್ಲೇ ಸ್ವಲ್ಪ ಮನೆಗೆ ಬಂದು ಸ್ವಲ್ಪ ರೈಸ್ ಸಾಂಬಾರು ಊಟ ಮಾಡಿ ಮಲ್ಕೊಂಬಿಟ್ಟೆ. ಏನು ಅಡುಗೆ ಮಾಡೋಕ್ಕೆ ಹೋಗಲಿಲ್ಲ. ಟೈಮ್ ಆಲ್ರೆಡಿ 9:30 ಆಗಿತ್ತಲ್ಲ. ಅದಕ್ಕೆ ಇವಾಗ ಮಾರ್ನಿಂಗ್ ಇವತ್ತು ಅಮಾವಾಸ್ಯೆ ಇತ್ತಲ್ಲ. ಸೊ ಅದಕ್ಕಾಗಿ ಇದು ಮಾಡೋದಿದೆ ನೋಡಿರಿ. ಹೋಳ್ಗೆ ಮಾಡಿದೆ, ಬದ್ನಿಕಾಯಿ ಪಲ್ಯ ಮಾಡಿದೆ, ರೈಸ್ ಮಾಡಿದೆ. ಇವಾಗ ಸಾಂಬಾರು ಮಾಡತ್ತಿದ್ದೆ. ಎಡೆ ಹಿಡ್ದು ಆಮೇಲೆ ಈಗ ಸಾಂಬಾರು ಮಾಡತ್ತೀನಿ. ನನ್ನ ಮಕ್ಕಳಿಬ್ರು ಮಸ್ತ್ ನಿದ್ದೆ ಹೊಡೆಯತ್ತಾರ. ಬೆಳಗ್ಗೆ ಒಂದು ಎದ್ದು ಆಟ ಗೀಟ ಆಡಿ ಸ್ನಾನ ಎಲ್ಲ ಮಾಡಿ ನಾಷ್ಟ ಮಾಡಿ ಮಲ್ಕೊಂಡಾರ ಅವರು. ಅವ್ರನ್ನ ಮಲಗಿಸಿನ ನನ್ನ ಮಗ ಅದೇನು ಪ್ರಾಬ್ಲಮ್ ಇಲ್ಲ. ಬಟ್ ನನ್ನ ಮಗಳು ಎದ್ದಿದ್ದಂದ್ರೆ ಆಕೆ ಭಾಳ ಟಾರ್ಚರ್ ಮಾಡ್ತಾಳೆ ಹಂಗೆ. ಅದಕ್ಕೆ ಆಕಿನ ಮಲಗಿಸಿ ನಾನಿಲ್ಲೇ ಹೋಳ್ಗೆ ಮಾಡಿಬಿಟ್ಟೆ ಬಡ. ಈಗ ಸಾಂಬಾರು ಒಂದು ಮಾಡಿಬಿಟ್ರೆ ಮುಗೀತು, ಕೆಲಸ ಎಲ್ಲ ಮುಗೀತು ನೋಡಿರಿ. ಸಾರಿಗಳನ್ನ ಎಕ್ಸ್ಚೇಂಜ್ ಹಾಕಿ ಬಂದೇನಿ. ಯಾವಾಗ ಬರುತ್ತೆ ಹೋಗಿ, ಇವತ್ತು ಸಂಡೇ ಐತಲ್ಲ. ಸೊ ಮಂಡೇ ರೀಚ್ ಆಗುತ್ತೆ. ಅವರು ನಾನು ಸೆಲೆಕ್ಟ್ ಮಾಡಿದ್ಮೇಲೆ ಅವ್ರು ಬಂದು ಕಳಿಸೋ ಅಷ್ಟಾಗ ಸ್ವಲ್ಪ ಟೈಮ್ ಹಿಡಿತೈತಿ ಫ್ರೆಂಡ್ಸ್. ಏನು ಮಾಡೋಕ್ಕಾಗಂಗಿಲ್ಲ, ಟೈಮ್ ಹಿಡಿತೈತ ನಡಿತೈತಿ. ನನಗಂತೂ ಟೆನ್ಷನ್ ಆಗಿಬಿಟ್ಟೈತಿ. ಯಾಕಂದ್ರೆ ಅಮೌಂಟ್ ಮತ್ತು ಎಲ್ಲನೂ ಇದು ಮಾಡಬೇಕಲ್ಲ ಇವಾಗ. ಅದಕ್ಕಾಗಿ ಬರೀ ಸಾಂಬಾರು ಮಾಡತ್ತೀನಿ. ಸಾಂಬಾರು ಮಾಡಿ ಸಿಗ್ತೀನಂತ.